ಉಚಿತ ನೇತ್ರ ತಪಾಸಣೆ ಶಿಬಿರ ಚಿಕ್ಕನಾಯಕನಹಳ್ಳಿ. ಕಣ್ಣಿನ ಸಂರಕ್ಷಣೆಗೆ ಹೆಚ್ಚು ಒತ್ತು ನೀಡಬೇಕಾದ ಅನಿವಾರ್ಯತೆ ಇತ್ತೀಚಿನ ದಿನಗಳಲ್ಲಿ ಪರಿಣಮಿಸುತ್ತಿದೆ. ಆರಂಭದಲ್ಲೇ ತಪಾಸಣೆ ಮಾಡಿಸಿ ಸಮಸ್ಯೆ ಕಂಡ್ರೆ ಚಿಕಿತ್ಸೆ ಪಡೆಯಬೇಕು ಎಂದು ಬಿಎಸ್ಎಸ್ ಮೈಕ್ರೋ ಫೈನಾನ್ಸ್ ಸಂಸ್ಥೆಯ ಸಿಒಒ ಪಂಚಾಕ್ಷರಿ ಸಲಹೆ ನೀಡಿದರು. ಬಿಎಸ್ಎಸ್ ಮೈಕ್ರೋ ಫೈನಾನ್ಸ್ ಲಿಮಿಟೆಡ್ ವತಿಯಿಂದ ಅಪೋಲೋ ಫೌಂಡೇಶನ್ ಇವರ ಸಹಯೋಗದೊಂದಿಗೆ ಮುದ್ದೇನಹಳ್ಳಿ ಗ್ರಾಮ ಪಂಚಾಯಿತಿ ಆವರಣದಲ್ಲಿ ನಡೆದ ಉಚಿತ ನೇತ್ರ ತಪಾಸಣಾ ಶಿಬಿರವನ್ನು ಉದ್ಘಾಟಿಸಿ ಅವರು ಮಾತನಾಡಿದರು. ಕಣ್ಣು ಮಾನವನ ಅತಿ ಸೂಕ್ಷ್ಮವಾದ ಅಂಗ. ಇದನ್ನು ಅತಿ ಜಾಗರೂಕತೆಯಿಂದ ಕಾಪಾಡಿಕೊಳ್ಳಬೇಕು. ನಮ್ಮ ಸೇವಾ ಸಂಸ್ಥೆಯು ಸತತ 27 ವರ್ಷಗಳಿಂದ ನಿರಂತರವಾಗಿ ವಿವಿಧ ಕಾರ್ಯಕ್ರಮಗಳನ್ನು ನಡೆಸಿಕೊಂಡು ಬರುತ್ತಿದೆ. 8 ಲಕ್ಷ ಕುಟುಂಬಗಳಿಗೆ ಸಾಮಾಜಿಕವಾಗಿ ಸ್ಪಂದಿಸುತ್ತಿದ್ದೇವೆ. ಉಚಿತ ನೇತ್ರ ತಪಾಸಣಾ ಶಿಬಿರ ಮಾಡಿ ಸಾವಿರಾರು ಮಂದಿಗೆ ಉಚಿತ ಕನ್ನಡಕ ವಿತರಣೆ ಮಾಡಲಾಗಿದೆ. ಸರ್ಕಾರಿ ಶಾಲೆಗಳ ಮಕ್ಕಳಿಗೆ ಮಧ್ಯಾಹ್ನದ ಬಿಸಿಯೂಟ, ಗ್ರಾಮೀಣ ನೈರ್ಮಲ್ಯ ಶಿಕ್ಷಣ ಹಾಗೂ ನೆರೆಯಿಂದ ತತ್ತರಿಸಿದ ಕೊಡಗು ಜಿಲ್ಲೆಯ ಅನೇಕ ಗ್ರಾಮದ ಸಂತ್ರಸ್ತರಿಗೆ ಫುಡ್ ಕಿಟ್ ವಿತರಣೆ ಮತ್ತು ವಿದ್ಯಾರ್ಥಿಗಳಿಗೆ ನೋಟ್ ಪುಸ್ತಕಗಳು, ಕಲಿಕಾ ಸಲಕರಣೆಗಳನ್ನು ಉಚಿತವಾಗಿ ನೀಡಲಾಗಿದೆ. ಕಣ್ಣಿನ ತಪಾಸಣೆ ನಡೆಸಿ ಅಗತ್ಯವಿದ್ದವರಿಗೆ ಉಚಿತವಾಗಿ ಕನ್ನಡಕ ವಿತರಿಸುವ ಉದ್ದೇಶದಿಂದ ಈ ಶಿಬಿರವನ್ನು ಆಯೋಜಿಸಲಾಗಿದೆ ಎಂದು ತಿಳಿಸಿದರು. ಮುದ್ದೇನಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಗಂಗಾಧರ್ ಮಾತನಾಡಿ, ಕಣ್ಣನ್ನು ಜೋಪಾನವಾಗಿ ಇಟ್ಟುಕೊಳ್ಳಲು ಪ್ರತಿಯೊಬ್ಬರು ಮುಂದಾಗಬೇಕು. ಪ್ರತಿಯೊಬ್ಬರು ಆರೋಗ್ಯವಂತರಾದರೆ ಸಮಾಜ ಅಭಿವೃದ್ಧಿ ಹೊಂದಲು ಸಾಧ್ಯ. ಆರೋಗ್ಯ ರಕ್ಷಣೆಯ ಜೊತೆಗೆ ಕಣ್ಣಿನ ಆರೋಗ್ಯವನ್ನು ಕಾಪಾಡಿಕೊಳ್ಳಬೇಕು. ಗ್ರಾಮೀಣ ಭಾಗದ ಮಹಿಳೆಯರು, ಬಡ ಜನರಿಗೆ ಉಚಿತ ತಪಾಸಣೆ ಶಿಬಿರಗಳು ಅನುಕೂಲವಾಗಿದೆ. ಗ್ರಾಮಸ್ಥರು ಶಿಬಿರದ ಸದುಪಯೋಗ ಪಡಿಸಿಕೊಳ್ಳಬೇಕು ಎಂದು ಮನವಿ ಮಾಡಿದರು. ಶಿಬಿರದಲ್ಲಿ 135 ಜನರಿಗೆ ಉಚಿತ ನೇತ್ರ ಪರೀಕ್ಷೆ ನಡೆಸಲಾಯಿತು. ಆರಕ್ಷಕ ನಿರೀಕ್ಷಕ ದ್ರಾಕ್ಷಾಯಣಿ ಮಾತನಾಡಿದರು. ಬಿಎಸ್ಎಸ್ ಸಂಸ್ಥೆಯ ಸಿಇಒ ಕುಮಾರ್, ಮುಖ್ಯ ಸಹಾಯಕ ಪಂಡಿತ್ ಗಂಗಾಧರ್, ಉಪ ಸಹಾಯಕ ಪ್ರಶಾಂತ್, ಅಪೋಲೋ ಫೌಂಡೇಶನ್ ಸುಶಾಂತ್, ಉಪಾಧ್ಯಕ್ಷ ಪಿಡಿಒ ಶಿವಕುಮಾರ್, ಗ್ರಾಮ ಪಂಚಾಯಿತಿ ಸದಸ್ಯ ಮಲ್ಲೇಶ್, ಚಂದ್ರಶೇಖರಯ್ಯ, ಫಮೀದಾ, ಮಾಜಿ ಅಧ್ಯಕ್ಷ ಈಶ್ವರ ಹಾಗೂ ಇತರರಿದ್ದರು. ಫೋಟೋ ಶೀರ್ಷಿಕೆ: ತಾಲೂಕಿನ ಮುದ್ದೇನಹಳ್ಳಿ ಗ್ರಾಮದಲ್ಲಿ ಉಚಿತ ಕಣ್ಣಿನ ತಪಾಸಣೆ ಶಿಬಿರವನ್ನು ಗಣ್ಯರು ಉದ್ಘಾಟಿಸಿದರು. ವರದಿ ಧನಂಜಯ್. ಅದರ ಮೂಲಕ ನಿರಂತರವಾಗಿ ಒಂದು 5 ವರ್ಷದಿಂದ ನಾವು ಸಂಸ್ಥೆ ಶ್ರಮಿಸ್ತಾ ಇದ್ದೀವಿ. ಆ ಸಂಸ್ಥೆ ಜೊತೆ ಕೈಗೂಡಿ ಕಳೆದ ವರ್ಷ ನಾವು ಮುಖ್ಯವಾಗಿ ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ನಾವು ಜಾಸ್ತಿ ಒತ್ತು ಕೊಟ್ಟು, ಜೊತೆಗೆ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಒತ್ತು ಕೊಟ್ಟು ಈ ಅಪೋಲೋ ಸಂಸ್ಥೆ ಜೊತೆಗೂಡಿ ಚಿತ್ರದುರ್ಗ ಮತ್ತೆ ಈ ನಮ್ಮ ತುಮಕೂರು ಜಿಲ್ಲೆ ಚಿಕ್ಕನಾಯಕನಹಳ್ಳಿ ತಾಲೂಕಿನಲ್ಲಿ ಈ ಮೊಬೈಲ್ ವ್ಯಾನ್ ಮೂಲಕ ಹಳ್ಳಿಗಳಿಗೆ ಹೋಗಿ ಅವರು ಒಂದು ಡಾಕ್ಟರ್ಸ್ನ ತಂಡ ಹಳ್ಳಿಗಳಿಗೆ ಹೋಗಿ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಒಂದು ಸ್ಕ್ರೀನಿಂಗ್ ಟೆಸ್ಟ್ ಅಂತ ಏನ್ ಹೇಳಿದ್ರು, ಉಚಿತವಾಗಿ ತಪಾಸಣೆ ಮಾಡ್ತಕ್ಕಂಥ ಒಂದು ಪ್ರೋಗ್ರಾಮ್ ನಾವು ವಿಸ್ತರಣೆ ಮಾಡಿದ್ದೀವಿ. ಅದೆಲ್ಲ ಪ್ರಯೋಜನಗಳನ್ನ ಕೂಡ ನಮ್ಮ ಗ್ರಾಮೀಣ ಭಾಗದ ಜನತೆ ಪಡ್ಕೊಳ್ಬೇಕು. ಈ ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ನಾವು ಕಳೆದ ವರ್ಷ ಒಂದು 5,000 ಶಾಲಾ ಮಕ್ಕಳುಗಳಿಗೆ ನಾವೊಂದು ಸ್ಕಾಲರ್ಶಿಪ್ ಪ್ರೋಗ್ರಾಮ್ ಮಾಡಿದ್ವಿ. ಒಂದು 16 ಜಿಲ್ಲೆಗಳು, ಕರ್ನಾಟಕದ 16 ಜಿಲ್ಲೆಗಳಲ್ಲಿ ತುಮಕೂರು ಸೇರಿದಂತೆ ಕರ್ನಾಟಕದ 16 ಜಿಲ್ಲೆಗಳಲ್ಲಿ 5,000 ಮಕ್ಕಳಿಗೆ ನಾವು ಒಂದು SSLC ಪಾಸ್ ಆಗಿ ಕಾಲೇಜಿಗೆ ಹೋಗ್ತಕ್ಕಂಥವ್ರು ಮತ್ತೆ PUC ಪಾಸ್ ಆಗಿ ಡಿಗ್ರಿಗೆ ಹೋಗ್ತಕ್ಕಂಥ ಮಕ್ಕಳಿಗೆ ನಾವು ಒಂದು ಸ್ಕಾಲರ್ಶಿಪ್ ಪ್ರೋಗ್ರಾಮ್ನ ಲಾಸ್ಟ್ ಇಯರ್ ಮಾಡಿದ್ವಿ. ಸೊ ಮುಖ್ಯವಾಗಿ ಗ್ರಾಮೀಣ ಶಿಕ್ಷಣ, ಗ್ರಾಮೀಣ ಆರೋಗ್ಯ 2 ಕಡೆ ಒತ್ತು ಕೊಡ್ತಾ ಇದ್ದೀವಿ. ನೀವು ಗ್ರಾಮಸ್ಥರುಗಳು, ನಮ್ಮ ಪ್ರಪಂಚ ಬಹಳ ವೇಗವಾಗಿ ಮುಂದುವರಿತಾ ಇದೆ. ವರ್ಷದಿಂದ ವರ್ಷಕ್ಕೆ ಬಹಳ ವೇಗವಾಗಿ ಮುಂದುವರಿತಾ ಇದೆ, ನೀವೆಲ್ಲ ಗಮನಿಸ್ತಾ ಇದ್ದೀರಾ. ಬಟ್ ಎಷ್ಟೇ ತಂತ್ರಜ್ಞಾನ ಉತ್ತಮವಾಗಿ ಬೆಳೀತಾ ಇದ್ರು ಕೂಡ ಗ್ರಾಮೀಣ ಜನತೆಗೆ ಸಿಗ್ತಕ್ಕಂಥ ಸೌಲಭ್ಯಗಳು ಇವತ್ತಿಗೂ ಕೂಡ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ, ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ಸ್ವಲ್ಪ ಕಡಿಮೆ ಅಂತಲೇ ಹೇಳಿದೆ. ಆಯ್ತಾ? ಏನು ತಕ್ಷಣಕ್ಕೆ ನಿಮಗೆ ಚಿಕಿತ್ಸೆ ಏನಾಗಬೇಕು ಆ ಸೌಲಭ್ಯಗಳು ಇವತ್ತು ಕೂಡ ಬಹಳ ಕಷ್ಟ. ಪ್ರತಿಯೊಂದಕ್ಕೂ ಬೆಂಗಳೂರನ್ನೇ ಅವಲಂಬಿಸೋದು, ದೊಡ್ಡ ದೊಡ್ಡ ನಗರಗಳನ್ನೇ ಅವಲಂಬಿಸೋದು, ಆ ರೀತಿ ಆಗ್ತಾ ಇದೆ. ಸೊ ಅದರ ಅಂಗವಾಗಿ ಗ್ರಾಮೀಣ ಜನತೆ ಆರೋಗ್ಯ ಉತ್ತಮಪಡಿಸ್ಕೊಳ್ಳೋದಕ್ಕೆ, ಕಾಯಿಲೆ ಬರೋದಕ್ಕೆ ಮೊದಲೇ ಅವರಿಗೆ ನಾವು ಆಭಾರಿಯಾಗಿರ್ಬೇಕು. ಮತ್ತು ಏನೇ ಒಂದು ಗಲಾಟೆ ಆಗಲಿ, ಇನ್ನೊಂದು ಊರುಗಳಲ್ಲಿ ಯಾವುದೇ ಒಂದು ಆಕ್ಸಿಡೆಂಟು, ಗಲಾಟೆ ಮತ್ತಿತರ ಇನ್ನೇನು ಸನ್ನಿವೇಶಗಳು ಬಂದಾಗ ನಮ್ಮನ್ನು ರಕ್ಷಣೆ ಮಾಡುವಂಥ ಪೊಲೀಸ್ ಅಧಿಕಾರಿಗಳಿಗೆ ಈ ಸಂದರ್ಭದಲ್ಲಿ ನಾವು ಅವರಿಗೆ ಗೌರವಪೂರ್ವಕವಾಗಿ ನಾವು ಸ್ಪಂದಿಸೋಣ ಹೇಳ್ತಾ, ಇವತ್ತು ಏನು BSS ಸಂಘದಿಂದ, ಸಂಸ್ಥೆಯಿಂದ ನಮ್ಮ ಗ್ರಾಮದಲ್ಲಿ ಏನು ಈ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ, ನಿಜವಾಗ್ಲೂ ಈ ಕಾರ್ಯಕ್ರಮ ಯಶಸ್ವಿಯಾಗಿದೆ ಅಂತ ನಾನಾದರೂ ಭಾವಿಸ್ತೇನೆ. ಯಾಕಂದರೆ ಅವರ ಉದ್ದೇಶ ಏನಂದರೆ ಮಹಿಳಾ ಆರ್ಥಿಕ ಸಬಲೀಕರಣ ಆಗಬೇಕು, ಗ್ರಾಮಗಳಲ್ಲಿ
ಏನೇ ಒಂದು ಅನುಕೂಲ ನಾವು ರೈತರಿಗೆ ಕೊಡಬೇಕು ಅಂತ ಅವರ ಉದ್ದೇಶ ಆಗಿದೆ. ಅದಕ್ಕೆ ನಾವು ಸಹಕಾರ ಕೊಟ್ಟು ಏನು BSS ಸಂಘ ಸಂಸ್ಥೆಯಿಂದ ಇವತ್ತು ಏನು ನಡೆಸ್ತಿದ್ದಾರೆ, ಇಡೀ ರಾಜ್ಯದಲ್ಲೇ ಈ ಕಾರ್ಯಕ್ರಮ ನಡೀತಿದೆ. ನಿಜವಾಗ್ಲೂ ಒಳ್ಳೆ ಕಾರ್ಯಕ್ರಮ ಮಾಡ್ತಿದ್ದಾರೆ ಈ ಸಂಸ್ಥೆಯು. ಅವರಿಗೆ ನಾವೆಲ್ಲ ಸಹಕಾರ ಕೊಟ್ಟು ಏನು ಒಂದು ಅನುಕೂಲ ಕೊಡ್ತಾರೆ ಅದನ್ನು ಸದುಪಯೋಗ ಪಡಿಸ್ಕೊಂಡು ನಾವು ಇದು ಮಾಡ್ಕೋಬೇಕು ಅಂತ ಹೇಳ್ತೀವಿ. ಸಂದರ್ಭದಲ್ಲಿ ಮಾತಾಡೋಕೆ ಅವಕಾಶ ಮಾಡಿಕೊಟ್ಟು ಎಲ್ಲ